ನಾನು ಗೋಕರ್ಣಕ್ಕೆ ಬಂದು 3500 ರೂಪೀಸ್ ಕೊಟ್ಟು ಒಂದು ಕ್ಯಾಬ್‌ನ ಬುಕ್ ಮಾಡ್ಕೊಂಡು 5, 6 ಪ್ಲೇಸಸ್‌ನ ಕವರ್ ಮಾಡಿದ್ದೀನಿ. ಒನ್ ಬೈ ಒನ್ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಮೊದಲಿಗೆ ನಾನು ಹೋಗಿದ್ದ ಜಾಗ ಬಂದು ಮಿರ್ಜಾನ್ ಪೋರ್ಟ್ ಅಂತ ಹೇಳ್ಬಿಟ್ಟು ತುಂಬಾನೇ ಚಿಕ್ಕದಾಗಿರೋ ಪೋರ್ಟ್ ಇದು. ಸೊ ಇಲ್ಲಿ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ ಆಯ್ತಾ. ಸೊ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಎಕೋ ಪಾರ್ಕ್. ನಾನು ಫಸ್ಟ್ ಟೈಮ್ ಈ ಜಾಗದ ಹೆಸರು ಕೇಳಿಸ್ಕೊಂತ ಇರೋದು. ₹10 ಚಾರ್ಜ್ ಮಾಡ್ತಾರೆ, ಬಟ್ ನಾನು ಅದಕ್ಕೆ ಎಂಟ್ರಿ ಏನು ತಗೊಂಡಿಲ್ಲ. ಜಸ್ಟ್ ಅದ್ರ ಆಪೋಸಿಟ್ ಆಗಿರೋ ಕಾಸರಗೋಡು ಎಕೋ ಬೀಚ್ನ ನೋಡಿದೆ. ಅಲ್ಲೂ ಕೂಡ ಎಂಟ್ರಿ ಬಿಡ್ತಿಲ್ಲ ಯಾರಿಗೂ, ತುಂಬಾ ಅಲೆಗಳಿರೋ ಕಾರಣ. ನೆಕ್ಸ್ಟ್ ಮೇನ್ ರೋಡಿಗೆ ಬಂದ್ರೆ ಅದ್ರ ಆಪೋಸಿಟ್ ಅಲ್ಲಿ ಮ್ಯಾಂಗ್ರೂವ್ ಬೋರ್ಡ್ ವಾಕಿಂಗ್ ಇದೆ. ಇಲ್ಲಿ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ಕೊಡ್ತಾರೆ. ₹1000 ಪೇ ಮಾಡಿದ್ರೆ ಒಂದು 500 ಮೀಟರ್ ನಡ್ಕೊಂಡು ಹೋದ್ರೆ ಒಂದು ಲೇಕ್ ಸಿಗುತ್ತೆ. ಅದೇ ಒಂದು ಒಳ್ಳೆ ವ್ಯೂ ಇರುತ್ತೆ. ಅಲ್ಲಿ ನಿಂತು ಸಾಕಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಅಪ್ಸರಕೊಂಡ ಫಾಲ್ಸ್ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಹಿಡನ್ ಫಾಲ್ಸ್ ಅಂತ ನನ್ಗನ್ಸುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಬಟ್ ತುಂಬಾ ಮಣ್ಣಾಗಿದೆ ವಾಟರು. ತುಂಬಾ ಜನ ಆಟ ಆಡ್ತಿದ್ರು. ಜೊತೆಗೆ ಫಾಲ್ಸ್ ಮಧ್ಯದಲ್ಲಿ ನೀವು ನಡ್ಕೊಂಡು ಸಹ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಸ್ಮಾಲ್ ಆಗಿ ಮರದಿಂದ ಆಗಿರುವಂತ ಒಂದು ಬ್ರಿಡ್ಜ್ ಕೂಡ ಕಾಣಿಸುತ್ತೆ. ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಿಮಗೆ ಪಾರ್ಕಿಂಗ್ ಮಾತ್ರ ಚಾರ್ಜ್ ಮಾಡ್ತಾರೆ. ₹30 to ₹40 ಆಗಿರುತ್ತೆ ಅಷ್ಟೇ. ಲಾಸ್ಟ್ ಬಂದು ನಾನು ನೋಡ್ತಿರೋದು ಮುರುಡೇಶ್ವರ ಟೆಂಪಲ್. ಸೊ ಫಸ್ಟ್ ಟೈಮ್ ನೋಡಿದ್ದು ನಂಗೆ ಅರುಣಾಚಲೇಶ್ವರ ಟೆಂಪಲ್ ನೆನಪಾಗ್ತಿತ್ತು. ಇಲ್ಲಿ ₹30 ಕೊಟ್ಟು ಲಿಫ್ಟ್ ಅಲ್ಲಿ ಹೋದ್ರೆ ಈ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನಾನು ಅನ್ಕೊಂಡೆ ಡೈರೆಕ್ಟ್ ಶಿವನ ಹತ್ರ ಲಿಫ್ಟ್ ಅಲ್ಲಿ ಹೋಗಿ ನಾವು ರೀಚ್ ಆಗ್ತೀವಿ ಅಂತ, ಬಟ್ ಆಕ್ಚುಲಿ ಇಲ್ಲ. ವಿಂಡೋ ಹತ್ರ ನಿಂತ್ಕೊಂಡಿದ್ದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ತುಂಬಾನೇ ಚೆನ್ನಾಗಿದೆ. 3 PM ಟೆಂಪಲ್ ಓಪನ್ ಇತ್ತು. ಹೋಗಿ ಒಳ್ಳೆ ದರ್ಶನ ಮಾಡ್ಕೊಂಡಿದ್ದಾಯ್ತು. ದಟ್ಸ್ ಇಟ್. ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ.